ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನೆಯ ಮಹಿಮೆಯನು ಪಗಳಲವಲ್ಲ. ಅರರೆ ನಿನ್ನೆಯ ಮಹಿಮೆಯನು ಪಗಳಲವಲ್ಲ. ಧರಣಿಯನ್ನು ಹೊತ್ತಿದ್ದ ಮಹಾಶೇಷ ಗರಿದು ಧರಣಿಯನ್ನು ಹೊತ್ತಿದ್ದ ಮಹಾಶೇಷ ಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಹಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದ ನಿನ್ನ ತೈತತೋಂ ತತ್ವಂ ತೈತತೋಂ ತಯ್ಯಕಾತ ತಾತಯ್ಯಕಾತ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೋಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಮರರಿಂಗರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆನಿ ಕಥಾಮೃತವಾ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆನಿ ಕಥಾಮೃತವಾ. ತಾತೈ
ಸುರಪುರಾದಿ ದೇವೇಂದ್ರ ಸುರಪುರಾದಿ ದೇವೇಂದ್ರ ನಿರ್ಜರ ಪರಿವಾರವ ಮೆರೆಸುತ್ತ ವಿಭವದಿ ನಿರ್ಜರ ಪರಿವಾರವ ಮೆರೆಸುತ್ತ ವಿಭವದಿ ಸರಸಗೀತ ಸುನಾಟ್ಯ ಮೋದದಿ ಮೆರೆದಿರಲ್ಕೆ ಸರಸಗೀತ ಸುನಾಟ್ಯ ಮೋದದಿ ಮೆರೆದಿರಲ್ಕೆ ಸರಸಗೀತ ಸುನಾಟ್ಯ ಮೋದದಿ ಮೆರೆದಿರಲ್ಕೆ ಸಭಾ ಕಲ್ಪತರಂ ಒಂದೇ. ನಮೋ ನಮಃ. ಸರ್ವರಿಗೂ ಶುಭವಾಗಲಿ. ಸರಿ. ಇದು ಕೇವಲ ವಂದಿಸಿದಾಗ ಹೇಳುವಂತ ಆ, ಪದ್ಧತಿ ಅನೇಕರಲ್ಲುಂಟು. ಸರಿ. ಆದರೆ ಸುಮನಸರಾದಂತ ನಮ್ಮಲ್ಲಿ ಈ ಹಾರೈಕೆ ಸದಾ ಉಂಟು. ಅಲ್ವೇ? ಆ ಕಾರಣದಿಂದಲೇ ನಮ್ಮನ್ನು ಸುಮನಸರು ಅಂತ ಕರೆಯುತ್ತಾರೆ. ಹೌದು. ಈ ಸಭೆಯನ್ನು ಸುಧರ್ಮ ಸಭೆ ಅಂತ ಕರೆಯುತ್ತಾರೆ. ನಿಜವಾಗಿ ಹೇಳ, ಇಷ್ಟೂ ಜನ ಇಂಥ ಜನ ಸಿಗಬೇಕು ಅಂದ್ರೆ ಇಲ್ಲಿ ಮಾತ್ರ ಸಾಧ್ಯ. ಖಂಡಿತ ಹೌದು. ಯಾಕೆ ಈ ಮಾತು ಹೇಳ್ತೇನೆ? ಆ, ಜನ ಬಹಳ ಸಿಗಬಹುದು, ಆದ್ರೆ ಇಂಥ ಜನ ಸಿಕ್ಕುವುದಿಲ್ಲ. ಅಲ್ವಾ? ಇಂಥ ಜನ ಸಿಕ್ಕಬಹುದು, ಆದ್ರೆ ಇಷ್ಟು ಪ್ರಮಾಣದಲ್ಲಿ ಸಿಕ್ಕುವುದಿಲ್ಲ. ಈ ಎರಡೂ ಒಂದಾಗಬೇಕು ಅಂತಾದ್ರೆ ಸುಧರ್ಮ ಸಭೆಯಲ್ಲಿ ಮಾತ್ರ ಸಾಧ್ಯ. ಸರಿ. ಈ ಸ್ವರ್ಗವನ್ನ ಆ, ಸುಖದ ಆಗರ ಅಂತ ಕರೆದಿದ್ದಾರೆ, ಆನಂದದ ಸಾಗರ ಅಂತ ಕರೆದಿದ್ದಾರೆ. ಆ, ಇದಕ್ಕೆ ಕಾರಣ ಯಾವಾಗಲೂ ಮನಯೇವ. ಮನುಷ್ಯನಿಗೆ ಮನಸ್ಸು ಎನ್ನುವುದೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ. ಎಲ್ಲಿ ಒಳ್ಳೆ ಮನಸ್ಸಿರ್ತದೆಯೋ ಅಲ್ಲೇ ಒಳ್ಳೆಯದನ್ನೇ ಕಾಣುವುದಕ್ಕೆ ಸಾಧ್ಯ. ಖಂಡಿತ. ಎಲ್ಲಿ ಒಳ್ಳೆ ಮನಸ್ಸೇ ಇರುವುದಿಲ್ವೋ ಅಲ್ಲಿ ಒಳ್ಳೆಯದನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಸರಿ. ಭೂಲೋಕದಲ್ಲಿ ಒಂದು ಕತೆ ಕೇಳಿದ್ದೀಯ? ಏನು? ಪಾಂಡವರು ಅಂತ ಹುಟ್ಟುಕೊಂಡಿದ್ದಾರೆ, ಹಾ ಹಾ ಹಾ. ಕೌರವರು ಅಂತ ಹುಟ್ಟುಕೊಂಡಿದ್ದಾರೆ. ಅಲ್ಲಿ ಸುಯೋಧನನಲ್ಲಿ ಹಿರಿಯರು ಹೇಳಿದ್ರಂತೆ, ಈ ಪ್ರಪಂಚದಲ್ಲಿ ಎಷ್ಟು ಜನ ಒಳ್ಳೆಯವರು ಇರಬಹುದು, ಆಗದೇ ಇದ್ರೆ ಈ ಊರಲ್ಲಿ ಎಷ್ಟು ಜನ ಒಳ್ಳೆಯವರು ಇರಬಹುದು, ನೀನು ಅದನ್ನ ಊಹಿಸಿ ಗ್ರಹಿಸಿ ಬರಬೇಕು ಎಂದು ಧರ್ಮರಾಯನಲ್ಲಿ ಹೇಳಿದ್ರಂತೆ. ಈ ಊರಲ್ಲಿ ದುರ್ಜನರು ಎಷ್ಟಿದ್ದಾರೆ ಲೆಕ್ಕ ಹಾಕಿಕೊಂಡು ಬರಬೇಕು ಎಂದು. ಸುಯೋಧನ ಹೇಳಿದ್ದಂತೆ, ಸಜ್ಜನರು ಒಬ್ರು ಇಲ್ಲ, ಎಲ್ಲ ದುರ್ಜನರೇ. ಹಾಗೆ ಧರ್ಮರಾಯ ಹೇಳಿದನಂತೆ, ಕೆಟ್ಟ ಜನರೇ ಇಲ್ಲ, ಎಲ್ಲರೂ ಒಳ್ಳೆಯವರು ಎಂದು. ಒಳ್ಳೆಯದನ್ನು ಕಂಡಾಗ ಏನಾಗ್ತದೆ? ಸಂತೋಷ ಆಗ್ತದೆ. ಅಲ್ವೇ? ಕೆಟ್ಟದ್ದನ್ನು ಕಂಡಾಗ ಏನಾಗ್ತದೆ? ಮನಸ್ಸು ಕ್ಲೇಶಕ್ಕೆ ಒಳಗಾಗ್ತದೆ. ಹಾಗೆ ಕ್ಲೇಶ ಹಾಗೂ ಸಂತೋಷ ಇರುವುದು ಮನಸ್ಸಿನಲ್ಲಿಯೇ ಹೊರತು ಬಾಹ್ಯ ಅಲ್ಲ. ಸೌಂದರ್ಯ ಇರುವುದು ನೋಡುವ ದೃಷ್ಟಿಯಲ್ಲಿಯೇ ವಿನಃ ಕೇವಲ ವಸ್ತುವಿನಲ್ಲ. ಕಾಣುವ ದೃಷ್ಟಿ ಇಲ್ಲದೆ ಇದ್ರೆ ಸೌಂದರ್ಯ ವಸ್ತುವಿನಲ್ಲಿ ಎಷ್ಟಿದ್ರೂ ಯಾವ ಪ್ರಯೋಜನ ಇಲ್ಲ. ಈ ಎಲ್ಲ ಮಾತುಗಳನ್ನು ಹೇಳುವಾಗ ನಾವು ಸುಮನಸರಾದ್ದರಿಂದಲೇ ಇಂಥ ಸಂತೋಷವನ್ನು ಕಾಣುವುದಕ್ಕೆ ಸಾಧ್ಯ ಆಯಿತು ಎಂಬ ಆತ್ಮವಿಶ್ವಾಸದಿಂದ ಆಡುತ್ತಾ ಇದ್ದೇವೆ. ಖಂಡಿತವಾಗಿ. ಕಾಮಧೇನುವಿನ ಸಾನ್ನಿಧ್ಯ, ಕಲ್ಪವೃಕ್ಷುವಿನ ಉಪಸ್ಥಿತಿ, ಉಚ್ಚೈಶ್ರ ವಸ್ತು ಐರಾವತವೇ ಮುಂತಾದಂಥ ಸುವಸ್ತಗಳು, ಅಪ್ಸರಾಂಗನೆಯರ ಸೌಂದರ್ಯದ ರಾಶಿಗಳು, ಎಲ್ಲೆಲ್ಲೂ ಸುಮಧುರವಾದಂತಹ ಗಾಂಧರ್ವ ಗಾನ, ಯಕ್ಷರ ನೃತ್ಯ, ದಿಕ್ಪಾಲಕರು ಸೇರಿದ್ದಾರೆ, ವಸುಗಳು ನೆಲೆಸಿದ್ದಾರೆ, ದ್ವಾದಶಾದಿತ್ಯರು ಬಂದು ತಮ್ಮ ಪ್ರಭೆಯಿಂದ ಈ ಸಭೆಯನ್ನ ಬೆಳಗುತ್ತಾ ಇದ್ದಾರೆ, ಏಕಾದಶ ರುದ್ರರು ತಮ್ಮ ಗಾಂಭೀರ್ಯವನ್ನು ಮೆರೆದಿದ್ದಾರೆ. ಈ ಎಲ್ಲವುಗಳು ಆರಾಧ್ಯವಾದಂಥ
ವ್ಯಕ್ತಿ ಶಕ್ತಿಗಳೆಂದು ನಂಬಿ ಲೋಕದಲ್ಲಿ ಒಳ್ಳೆಯದಕ್ಕಾಗಿ ಸದಾ ಹಾರೈಸುತ್ತಿರುವಂತಹ ತಪಸ್ವಿಗಳ ಸಂದೋಹವೇ ಬಂದು ಸೇರಿದೆ. ಇದಕ್ಕಿಂತ ಒಳ್ಳೆಯದನ್ನ ಮತ್ತೆಲ್ಲಿಯೂ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಸಂತೋಷದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಒಂದು ಮಾತು ಕರೆದ್ರು, ಬಿಡುಗಣ್ಣರು ಎಂದು. ಆ ಕಾರಣದಿಂದ ಯಾವುದ್ರಲ್ಲೂ ಮೈ ಮರೆತು ಆಗುವುದಿಲ್ಲ. ಬಿಡುಗಣ್ಣರು ಅಂದ್ರೆ ಏನರ್ಥ? ಕಣ್ಣು ಮುಚ್ಚುವ ಯೋಗ್ಯತೆಯೇ ಇಲ್ದಿದ್ದವರು, ಅದೊಂದು ದೌರ್ಬಲ್ಯ ಉಳ್ಳವರು ಅಂತ ಅಲ್ಲ. ಕಣ್ಣು ಮುಚ್ಚುವುದಿಲ್ಲ, ಅದೊಂದು ಶಕ್ತಿ. ಅಂದ್ರೆ ಸದಾ ಜಾಗೃತರಾಗಿರುವವರು. ಆ ಕಾರಣದಿಂದ ನಮ್ಮ ಜಾಗೃತಿಯ ವಿಷಯದಲ್ಲಿ ನಾವು ಯಾವಾಗಲೂ ನಮ್ಮ ಆತ್ಮಾವಲೋಕನವನ್ನು ಮಾಡಿಕೊಂಡ್ರೆ ನಾವು ಸುಮನಸರು ಹೆಸರಿಗೆ ಸಾರ್ಥಕತೆ ಬರ್ತದೆ. ಆ ಕಾರಣದಿಂದಲೇ ನಾನು ಪ್ರಶ್ನಿಸಲೇಬೇಕಾಗಿದೆ. ಸಂತೋಷಕ್ಕೆ ಬರಗಾಲ ಇಲ್ಲ, ಕೆಟ್ಟವರ ಹಾವಳಿ ಇಲ್ಲಿಲ್ಲ. ಆ ಕಾರಣದಿಂದ ನಮಗಿನ್ನು ಸಂತೋಷವೇ ಸದಾ ಎಂದು ನಂಬುವ ಹಾಗಿಲ್ಲ. ಕೆಟ್ಟವರು ಹುಟ್ಟುವುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಹುಟ್ಟಿದ್ರೆ ಮತ್ತೆ ಇಲ್ಲಂದ್ರೆ ಮತ್ತೆಲ್ಲೂ ಹೋಗುವುದಿಲ್ಲ. ಹಾಗೊಮ್ಮೆ ಬಂದ್ರೆ ಏನು ಎಂಬ ಜಾಗೃತಿಯನ್ನು ಮರೆಯಬಾರದು ಅಂತ ಆದ್ರೆ ನೀವು ಆ ವಿಷಯದಲ್ಲಿ ಜಾಗೃತರಾಗಿದ್ದೀರೋ ಆಲಿಸಬೇಕು. ಬಂದವರು ನಮ್ಮನ್ನ ಗೆದ್ದರು ಕ್ಷಣಕಾಲದವರೆಗೆ, ಮತ್ತೆ ಸೋಲನ್ನು ಕಂಡವರಿದ್ದಾರೆ. ಅಲ್ಲ, ಅನೇಕರನ್ನು ನಾವೇ ಕೊಂದವರಿದ್ದೇವೆ. ಅಲ್ಲದೆ ಮುಂದೆ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಕೆಟ್ಟ ಬೀಜವನ್ನು ಎಷ್ಟೇ ಬಾರಿ ಸುಟ್ಟದು ಮತ್ತೆ ಮೊಳಕೆ ಹಿಡಿದು ಬರ್ತದೆ. ದಾನವರು ಅಂತಂದ್ರೆ ಹಾಗೆ, ಹುಟ್ಟುತ್ತಲೇ ನೆಟ್ಟ ದೃಷ್ಟಿಯನ್ನು ದೇವಲೋಕದತ್ತ ಇಟ್ಟು ಹರನಿಂದಲೋ ಬ್ರಹ್ಮನಿಂದಲೋ ವರವನ್ನು ಪಡೆದು ನಮ್ಮೊಡನೆ ಹೋರಾಟಕ್ಕೆಂದು ಬರ್ತಾರೆ. ಹಿಂದೆ ಬಂದವ್ರ ಕತೆ ಬಿಡೋಣ, ಮುಂದಂತವ್ರು ಬಂದ್ರೆ ನಾನಿದ್ದೇನೆ. ವರ್ಣನಿಗೆ ಅಪ್ಪಣೆ ಕೊಡಿ, ಅವರೆಲ್ಲರನ್ನು ನೀರಲ್ಲಿ ಮುಳುಗಿಸಿ ಬಿಡ್ತಾರೆ. ನಿಜವಾಗಿ ಹೇಳ, ವರುಣ ನೀನು ಜಲಾದಿ ದೇವತೆ. ತಂಪಾಗಿರಬೇಕಾದ್ದು ಜಲ. ಇಷ್ಟು ಬಿಸಿ ಉಂಟು ಅಂತ ಆದ್ರೆ ಉಳಿದದ್ದೆಲ್ಲ ಎಷ್ಟು ಬಿಸಿ ಇರಬೇಕು. ಅಗ್ನಿ ಕುದಿಯುತ್ತಾ ಇದ್ದಾನೆ, ವಾಯು ಸಂಚಲನೆಯನ್ನು ವೇಗಗೊಳಿಸ್ತಾ ಇದ್ದಾನೆ, ಯಮ ತನ್ನ ಪಾಶದತ್ತ ಕೈ ಹಾಕುತ್ತಾ ಇದ್ದಾನೆ. ಒಬ್ಬೊಬ್ಬರು ತಮ್ಮದಾದಂತ ವಿಕ್ರಮವನ್ನು ಪ್ರದರ್ಶಿಸುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಆದ್ರೆ ಹೇಳ್ತೇನೆ, ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡುವುದಕ್ಕೆ ಎಲ್ಲಗಳನ್ನು ಪರೀಕ್ಷೆ ಮಾಡಬೇಕಾದಿಲ್ಲ. ದಿಕ್ಪಾಲಕರಲ್ಲಿ ಅತ್ಯಂತ ತಂಪಾಗಿ ಇರಬೇಕಾದ ನೀರಿಷ್ಟು ಬಿಸಿ ತೋರಿಸ್ದೆಯಲ್ಲ, ಎಷ್ಟು ಬಿಸಿ ಉಂಟು. ಯಾಕೆ ನಾನು ಪರೀಕ್ಷೆ ಮಾಡಿದೆ ಗೊತ್ತಾಯ್ತಾ? ಯಾವಾಗಲೂ ನಿದ್ದೆ ಬಂದವರನ್ನ ಜಾಗೃತವಾದ ಕೆಲಸಕ್ಕೆ ಎಬ್ಬಿಸಿದ್ರೆ ಏನಾಗ್ತದೆ? ಆಕಳಿಕೆ ಅಂತ ತೆಗಿತಾರೆ. ಅವ್ರು ಎದ್ದು ಹೊರಡುವುದರೊಳಗೆ ಮನೆ ಸುಟ್ಟು ಬೂದಿ ಆಗೋಗ್ತದೆ. ಆ ಕಾರಣದಿಂದ ಯಾರಾದ್ರೂ ಬಂದ್ರೆ ತಕ್ಷಣ ಬಿಸಿ ಆಗುವಷ್ಟು ಜಾಗೃತೆ ಉಂಟೋ ಇಲ್ವಾ ನಾವು ನೋಡಬೇಕಾದದ್ದು. ಅದು ಉಂಟು ಎನ್ನುವ ಸತ್ಯ ಗೊತ್ತಾಯಿತು. ಹಾಗಂತ ಮತ್ತೊಂದು ಸತ್ಯವೂ ಗೊತ್ತುಂಟು. ರಾಕ್ಷಸರು ಹೊರಬಲದಿಂದ ಬಂದಾಗ ನೀವೇನೆಲ್ಲ ಮಾಡಿದ್ದೀರಿ ಅಂತ ನಾನು ನೋಡಿದ್ದೇನೆ. ಒಬ್ಬರಾದ್ರೂ ಸ್ವರ್ಗದಲ್ಲಿ ಇದ್ರ? ಇಲ್ಲ, ಒಬ್ರು ಇಲ್ಲ. ಓಡಿದ್ದೇವೆ. ಯಾಕಾಗಿ? ನಮಗಿಂತ ಮೊದಲು ನೀವು ಓಡಿದ್ದೀರಲ್ಲ. ವಿಷಯ ಅದು. ಯಾಕೆ ನಾನೇ ಮೊದಲು ಓಡದೆ? ಕಾರಣ ಉಂಟು. ಏನು? ಯಾಕೆಂದ್ರೆ ನೀವೆಲ್ಲಾದ್ರೂ ಹೆದರ್ಕೊಂಡು ದಾರಿ ತಪ್ಪು ಓಡಿದ್ರೆ, ದಾರಿ ತಪ್ಪಾರ್ದು ಮುಂದಾಗಿ ನಾನೇ ಓಡಿದ್ದು. ನಮ್ಮೆಲ್ಲರೂ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಖಂಡಿತ. ನಮಗೆ ವಿಶ್ವಾಸ ಉಂಟು ನನ್ನನ್ನು ಅನುಸರಿಸ್ತೀರಿ ಅಂತ ಯಾವತ್ತು. ಆದ್ದರಿಂದ ಓಡುವುದು ಎನ್ನುವುದರ ಅರ್ಥ ವೇಗವಾಗಿ ಗುರಿ ಮುಟ್ಟುವಂತ ಲಕ್ಷ್ಯ. ಸರಿ. ಆ ಕಾರಣಕ್ಕಾಗಿ ಓಡಿದ್ದೇವೆ ಎಂಬ ಸತ್ಯ ನಿಮಗೂ ಗೊತ್ತು. ಆದ್ರೆ ಇಷ್ಟುಗೂ ಸಂತೋಷ ಸಂಭ್ರಮ ಸಂದರ್ಭದಲ್ಲಿ ಈ ಜಾಗೃತಿ ಉಂಟಲ್ಲ, ಇದನ್ನು ತಿಳಿದ ಮೇಲೆ ನಮ್ಗೇನಾಯ್ತು ಗೊತ್ತಾ? ಬರುತ್ತೋ ನಿಮ್ಮೆಯ ನುಡಿಗೆ ತತ್ವಂಬದಿ ಕುಟಾದಿ
ನಿಜವಾಗಿ ಹೇಳ, ಯಾವಾಗಲೂ ನನಗೆ ಈ ಸಿಟ್ಟು ಬಂದಿದೆ ಅಂತ ಹೇಳಿದ ಮೇಲೆ ಗೊತ್ತಾಗಬಾರ್ದು. ಸಂತೋಷ ಆಗಿದೆ ಎನ್ನುವುದು ಹೇಳಿದ ಮೇಲೆ ಗೊತ್ತಾಗಬಾರ್ದು. ಸಂತೋಷ ಎನ್ನುವುದು ನಮ್ಮ ಕಣಗಳಲ್ಲಿ ತುಂಬಿ ಅದು ವ್ಯಕ್ತ ಆಗಬೇಕು. ಆದರೆ ಅಷ್ಟಕ್ಕೂ ಸಮಾಧಾನ ಇಲ್ಲದೆ ಇದ್ದಾಗ ಮತ್ತೆ ಬಾಯಿಂದ ಹೇಳಬೇಕಾಯ್ತು. ಹಾಗೆ ಅಷ್ಟು ಸಂತೋಷ ಆಯ್ತು. ಆದರೆ ಈ ಸಂತೋಷಕ್ಕೆ ಕಾರಣ ಮತ್ತೇನಲ್ಲ, ಒಂದು ನಿಮ್ಮ ಜಾಗೃತಿ. ಈ ಸಮಯದಲ್ಲಿ ನಮಗೆ ಎಳ್ಳಿನ ತುಕ್ಕಳರ ಭಯ ಇಲ್ಲ. ಖಂಡಿತ. ಹೆಚ್ಚಾಗಿ ರಾಕ್ಷಸರು ಹುಟ್ಟುವುದಲ್ಲಿ ಭೂಲೋಕದಲ್ಲಿ ಅಥವಾ ಕೆಳಗಿನ ಲೋಕದಲ್ಲಿ. ಇಂದು ಶ್ರೀಹರಿ ಪೂರ್ಣಾವತಾರ ತಾಳಿ ಕೃಷ್ಣನಾಗಿ ಕಾಣಿಸಿಕೊಂಡಿದ್ದಾನೆ. ಆ ವಾಸುದೇವ ಭೂಮಿಯ ಮೇಲೆ ಇದ್ದಾನೆ. ಸರಿ. ಹೀಗೆ ಅವತಾರ ತಾಳುವುದು ತನಗೊಂದು ಅವತಾರ ತಾಳಬೇಕು ಎಂಬ ಯಾವ ಉದ್ದೇಶದಿಂದಲೂ ಅಲ್ಲ. ಖಂಡಿತ. ಭಕ್ತವತ್ಸಲನು ಕರುಣಾ ಸಮುದ್ರನೂ ಆದಂತ ಆತ ಈ ಜಗತ್ತಿನ ಒಳಿತಿಗಾಗಿ ಅವತಾರಗಳನ್ನು ಎತ್ತಾನೆ. ನಿಜವಾಗಿ ಹೇಳ, ಈ ದೇವೇಂದ್ರನ ಪಟ್ಟ ಮಾತ್ರ ಯಾರಿಗೂ ಬೇಡ. ಯಾಕೆಂದ್ರೆ ನಮಗಿಂತ ಹಿಂದಿನವರು ದೊಡ್ಡವರು ಜಗನ್ನಿಯಾಮಕ ಶಕ್ತಿಗಳಾದಂಥ ತ್ರಿಮೂರ್ತಿಗಳು, ನಮಗಿಂತ ಮುಂದಿನವರು ಭೂಲೋಕದವರು, ನಮ್ಮನ್ನು ಆರಾಧಿಸುವವರು. ಅವ್ರಿಗೆ ಬೇಕಾದ್ದು ಕೊಡಬೇಕು, ಆದರೆ ಇವ್ರಿಗೆ ಬೇಸರ ಆಗಬಾರ್ದು. ಇವ್ರಿಗೆ ಬೇಕಾದಾಗ ನಡ್ಕೊಳ್ಬೇಕು, ಆದರೆ ಅವ್ರಿಗೆ ನಿಷ್ಠುರ ಆಗಬಾರ್ದು. ಈ ಎರಡೂ ಸಮತೋಲ ಕಾಯ್ದುಕೊಳ್ಳುವ ಈ ದೇವಲೋಕದ ಅಧಿಪತ್ಯ ಉಂಟು ನೋಡು, ಇದು ಸಾಮಾನ್ಯವಾದ ಪಟ್ಟ ಅಲ್ಲ. ಈ ಪಟ್ಟ ಯಶಸ್ವಿಯಾಗಿ ನಡೆಯುತ್ತದೆ ಅಂತ ಆದರೆ ಅದು ನನ್ನಿಂದ ಎಂಬ ಅಹಂಕಾರ ನನಗಿಲ್ಲ, ಅದು ನಾವು ನಂಬಿದ ದೇವರಿಂದ ಎನ್ನುವ ವಿಶ್ವಾಸ ನನಗಿದೆ. ಆ ಕಾರಣದಿಂದಲೇ ಆ ದೇವರೇ ಜಗದೋದ್ಧಾರಕ್ಕಾಗಿ ಭೂಮಿಗೆ ಬೇಕಾದ್ದನ್ನು ಕೊಡುವುದಕ್ಕೆ ಇಳಿದು ಬಂದಿದ್ದಾನೆ ಅಲ್ವೇ. ಅಲ್ಲಿ ತನ್ನ ಅವತಾರದ ಲೀಲೆಗಳನ್ನು ನಡೆಸ್ತಾ ಇದ್ದಾನೆ. ನಾವೆಲ್ಲ ಪ್ರೇಕ್ಷಕರಾಗಿ ಆ ಚಂದವನ್ನು ನೋಡುವ ಸೌಭಾಗ್ಯವನ್ನು ಪಡೆದಿದ್ದೇವೆ. ಹೀಗೆ ದುಷ್ಟರು ಎಲ್ಲಿ ಹುಟ್ಟುತ್ತಾರೋ ಅಲ್ಲಿ ದೇವರೇ ಹುಟ್ಟಿ ಬಂದಿದ್ದಾನೆ. ಆದ್ರಿಂದ ದುಷ್ಟರು ಹುಟ್ಟುವುದಕ್ಕೆ ಅವಕಾಶ ಇಲ್ಲ, ಹುಟ್ಟಿದ್ರು ತಲೆ ಎತ್ತುವುದಕ್ಕೂ ಅವಕಾಶ ಇಲ್ಲ. ಕಳರ ಭೀತಿಯು ನಮಗೆ ಎಲ್ಲಿ ನಿಂತಿಲ್ಲ ಎನ್ನುವ ವಾಕ್ಯಕ್ಕೆ ಯಾವ ನ್ಯೂನತೆಯೂ ಇಲ್ಲ. ಸರಿ. ಅಂತ ಒಂದು ಸಂದರ್ಭ ಇದ್ದದ್ದರಿಂದ ನಾವು ಈ ಸಂತೋಷದೊಂದಿಗೆ ದೇವರ ಲೀಲೆಯನ್ನು ನೋಡಿ ಆ ಸಂತೋಷವನ್ನು ಹೊಂದಬೇಕು. ಯಾಕೆ? ಸ್ವರ್ಗದ ಸುಖದಲ್ಲಿ ಮೈ ಮರೆಯಬಾರದು, ದೇವರ ಲೀಲೆಯನ್ನು ನೋಡಬೇಕು. ಆಗ ಆ ಸಂತೋಷ ಬೇರೆ, ದೇವಲೋಕದ ಸಂತೋಷಕ್ಕಿಂತಲೂ ಹೆಚ್ಚಿನದ. ಆದ್ರಿಂದ ಎಲ್ಲ ಜಾಗೃತರಾಗಿದ್ದೀರಿ. ಈ ಜಾಗೃತಿ ದೇವಲೀಲೆಯನ್ನು ಕಾಣುವುದಕ್ಕೆ ನಾವು ವಿನಿಯೋಗಿಸೋಣ. ಗುರುತಿಸಿಕೊಳ್ಳಬೇಕಿದ್ರೆ ಯೋಗ್ಯವಾದಂತಹ ಹಿನ್ನೆಲೆಯೋ ಪರಂಪರೆಯೋ ಬೇಕು. ಅದು ಇಲ್ಲ ಅಂತಾದ್ರೆ ನಮ್ಮ ಬದುಕಿನ ಸಾಧನೆ ಅಷ್ಟಿರಬೇಕು. ಯೋಗ್ಯ ಹಿನ್ನೆಲೆಯಿಂದ ಗುರುತಿಸಿಕೊಳ್ಳುವುದಿದ್ರೆ ನಮ್ಮ ತಂದೆ ತಾಯಿಯರು ಇಂಥವರು ಎನ್ನುವುದು ಪ್ರಪಂಚ ಮುಖಕ್ಕೆ ಗೊತ್ತಿರಬೇಕು. ನೋಡಿದ್ಯಾ, ಪ್ರಜ್ಯೋತಿಷ ಪಟ್ಟಣದ ದೊರೆಯಾಗಿರುವಂತ ಅಸುರ ಕುಲ ತಿಲಕ ಈ ನರಕಾಸುರನಿಗೆ ಗಟ್ಟಿ ಕೇಳಿದ್ರೆ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಇವತ್ತು ಲೋಕ ಮುಖದಲ್ಲಿ ನರಕಾಸುರನಾಗಿ ಬೆಳೆದು ನಿಂತಂತ ನನ್ನ ಬಾಳು ಒಂದು ಕಾಲದಲ್ಲಿ ನರಕ ಸದೃಶವಾಗಿತ್ತು.
ಅದ್ಯಾವುದೋ ನರ ಕಪಾಲದಲ್ಲಿ ಅನಾಥ ಶಿಶುವಾಗಿ ಎಷ್ಟೋ ಕಾಲ ಬೆಳೆದವನಂತೆ ನಾನು ವಸಿಷ್ಠರು ಕರುಣೆಯಿಂದ ಕಂಡು ಎತ್ತಿಕೊಂಡು ಹೋಗಿ ಸಾಕಿ ಬೆಳೆಸಿದ್ರಂತೆ. ಆಮೇಲೆ ನನ್ನ ಗುಣಧರ್ಮ ಚರ್ಯೆಯಿಂದಾಗಿ ನಾನೊಬ್ಬ ಅಸುರ ಎನ್ನುವುದನ್ನು ನಮ್ಮವರು ಗುರುತಿಸಿದ್ರಂತೆ. ಕರೆತಂದು ನನ್ನನ್ನು ಓಲೈಸಿದ್ರು. ಈ ಪ್ರಾಗ್ಜ್ಯೋತಿಷ ಪಟ್ಟಣದ ದೊರೆಯನ್ನಾಗಿಸಿದ್ರು. ಮುರಾಸುರ, ಸಂಬಂಧದಲ್ಲಿ ನನ್ನ ಮಾವ ನೀನು, ಸ್ಥಾನಮಾನದಲ್ಲಿ ನನ್ನ ಅಮಾತ್ಯ ನೀನು. ನೋಡಿದೀಯ, ಒಂದು ಕಾಲದಲ್ಲಿ ಅನಾಥವಾದಂತ ನನ್ನ ಬದುಕು ಇವತ್ತು ಶಕ್ತಿ ಯುಕ್ತಿಗಳ ಸಂಗಮವಾಗಿ ನಿಂತಿದೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನಿಂದಲೇ ಮಹತ್ತರವಾದಂತಹ ವರವನ್ನು ಸಂಪಾದಿಸಿದ್ದೇನೆ. ಮಹತ್ತರವಾದಂತಹ ಸುಪ್ರತೀಕ ಶತಗ್ನಿ ಎನ್ನುವಂತಹ ಆಯುಧವನ್ನ ಕರುಣೆಯ ಮೂಲಕವಾಗಿ ಪಡೆದುಕೊಂಡವನು ನಿಂತಿದ್ದೇನೆ. ಈ ದಿವಸ ಎಷ್ಟು ಬೆಳೆದ ಮೇಲೆ ಈಗ ನನಗನಿಸ್ತಾ ಇದೆ, ಬೆಳೆದ್ರೆ ಸಾಲದು, ಬೆಳೆಸಬೇಕು ನಮ್ಮವರನ್ನ. ಹಾಗಿದ್ರೆ ಈವರೆಗೆ ನಮ್ಮ ಪ್ರಾಗ್ಜ್ಯೋತಿಷ ಪಟ್ಟಣದ ಅಸುರರೆಲ್ಲ ಈ ರೀತಿ ಹೀನ ಸ್ಥಿತಿಯಲ್ಲಿ ಬದುಕ್ತಾ ಇದ್ರು. ಯಾರಿಂದ? ಆ ದೇವತೆಗಳಿಂದ. ಅವರು ಮಾಡಿರುವ ವಂಚಿಸೋತ ನಮ್ಮ ಮೂಲೆ ಗುಂಪಾಗಿದ್ದರೆ ಬೇಸರ ಇಲ್ಲ. ನಮ್ಮವರೇ ನಮಗೆ ಅನ್ಯಾಯವನ್ನ ಮಾಡಿ ನಮ್ಮನ್ನ ಮೂಲೆ ಗುಂಪಾಗಿಸಿದ್ದು ನಮ್ಮ ದಾಯಾದಿಗಳಾದಂತಹ ಆ ದೇವತೆಗಳು ಸುರಪಾಲ ಮೂರು ಲೋಕರ ಒಡೆತನವನ್ನ ಮತ್ತೊಬ್ಬರ ಕರುಣೆಯಿಂದ ಪಡೆದುಕೊಂಡು ಮೆರೆಯುತ್ತಾ ಇದ್ದಾನೆ. ಈಗ ನಿರ್ಧಾರಕ್ಕೆ ಬಂದಿದ್ದೇನೆ. ಶಕ್ತಿ ಉಂಟು, ಸಾಮರ್ಥ್ಯ ಉಂಟು, ಅಧಿಕಾರ ಉಂಟು, ಬೆಳವಣಿಗೆ ಉಂಟು. ನಮ್ಮವರಿಗೆ ಆದಂತ ಅನ್ಯಾಯದ ಪರಿಮಾರ್ಜನೆಗೆ ಆ ಸುರಪಾಲನನ್ನ ಬಗ್ಗು ಪಡೆಯಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿದ್ದೇನೆ. ಏನು ಹೇಳ್ತೀಯೋ? ಹೌದೌದು, ತಪ್ಪಲ್ಲ. ನಮ್ಮಯ ಸಾಹಸಗಿದರೆ ನಮ್ಮ ಕೈತರಾಗಿ ವಹಿಸಿ ಬಿಡುವ. ಹೌದೌದು, ತಪ್ಪಲ್ವೇ ಅಲ್ಲ. ಯಾವತ್ತಿಗೂ ಸುರಾರ್ಕಲು ನಮ್ಮ ಏಳಿಗೆಯನ್ನು ಕಂಡು ಸಹಿಸುವವರಲ್ವೇ ಅಲ್ಲ. ನಮಗೂ ಮನಸ್ಸಿತ್ತು ಇಲ್ಲಿಯವರೆಗೆ ಹೋರಾಟಕ್ಕೆ. ಏನ್ ಮಾಡೋಣ? ಕಟ್ಟಿ ನೇತಾರ ಒಬ್ಬ ದೊರಕಿಲ್ಲವಾಗಿತ್ತು. ಇವತ್ತಾಗಲ್ವೇ ಅಲ್ಲ. ನೇತಾರನಾಗಿ ನಿರೀತಿ ಅಂತ ಆದ್ಮೇಲೆ ಈ ಕ್ಷಣಕ್ಕೆ ನಾಲ್ಕವನ್ನು ಮುತ್ತೋಣ ಅಂತೆ. ಸಕಲ ಕರ್ಪೂರ ಸೇನೆಯೊಂದಿಗೆ ಸುರಪತಿಯು ಸಂತೋಷದೊಳಗಿರೆ
ಮುಗಿಯುತ್ತ ನಿಂತು ದೂರದಿ ದೂರ ಬೇಳಿದರು ದೂರ ಬೇಳಿದರು. ಇವತ್ತು ನೀನೇ ಎದ್ದು ಕಾಣ್ತೀಯ. ಹೌದಾ? ಯಾಕೆ ಹೇಳು? ಗೊತ್ತಾಗ್ಲಿಲ್ಲ. ಬಿಳಿ ಬಣ್ಣದ ಮಧ್ಯದಲ್ಲಿ ಬೇರೆ ಬಣ್ಣ ಇದ್ರೆ ಎದ್ದು ಕಾಣುವುದು ಯಾವುದು? ಹೌದೇ, ಬೇರೆ ಇದ್ದು ಬಣ್ಣನೆ. ಇಲ್ಲಿ ಎಲ್ಲರೂ ಸಂತೋಷ ಸಮಾಧಾನದಿಂದ ಪ್ರಸನ್ನವದನರಾಗಿದ್ದಾರೆ. ಹೌದೌದು, ನಿನ್ನ ಮುಖಭಾವೇ ಬೇರಾಗಿತ್ತು. ನಿಜ. ಆದ್ದರಿಂದಲೇ ಗೆದ್ದು ಕಾಣುವುದು ನೀನು. ಹೀಗಾಗುವುದಕ್ಕೆ ಕಾರಣ ಏನು? ಕೇಳಬೇಕು. ಏನು? ಸುರಬಾರಗೆ ನೀನು ಸರಸವು ಸಾಗಿನ್ನು ಸುರಬಾರಗೆ ನೀನು ಸರಸವು ಸಾಗಿನ್ನು ಸರಸವು ಸಾಗಿನ್ನು ಗುರುಳರಿಲ್ಲಿಗೆ ಬಂದರು ಗುರುಳ ಇಲ್ಲಿಗೆ ಬಂದರು ಸೇನೆಯ ನೋಡೆ ಶರದಿಯಂದದಿ ತೋರ್ಪು ಸೇನೆಯ ನೋಡೆ ಶರದಿಯಂದದಿ ತೋರ್ಪು ಸೇನೆಯ ನೋಡೆ ಸೇನೆಯ ನೋಡೆ ಶರದಿ ಶರದಿ ಅಂದಾದಿ ತೋರ್ಪುದು ಸೇನೆಯ ನೋಡೆ ಶರದಿ ಅಂದಾದಿ ತೋರ್ಪುದು. ಒಡೆಯ, ಏನಾಯಿತು ನಿನಗೆ? ಸಾಕು ಸಾಕು ಸಾಕು, ಇದಾಶ್ಚರ್ಯವೇ. ನಿಲ್ಲಿಸಿ. ಹ? ಸಾಕು, ನಿಲ್ಲಿಸಿ. ನಿಲ್ಲಿಸ್ಲಿಕ್ಕೆ ನಿಲ್ಲಿಸುವಂತದ್ದು ಏನಾಗಿದೆ? ಒಡೆಯ, ನೀವು ಸಂತೋಷದಲ್ಲಿ ಇರಬೇಕು ಎನ್ನುವುದೇ ನಮ್ಮ ಆಸೆಯೂ ಹೌದು. ನಮ್ಮ ಆಸೆಯಾಗಿ ಎಲ್ಲರೂ ಸಂತೋಷದಲ್ಲಿರ್ಬೇಕು ಎಂದು. ಯಾಕೆಂದ್ರೆ ಮೂರು ಲೋಕದ ಒಡೆಯ ತಾವು. ಹ. ತಾವು ಸಂತೋಷ ಸಮಾಧಾನದಲ್ಲಿದ್ದೀರಿ ಅಂತಾದ್ರೆ ಪರ್ಯಾಯವಾಗಿ ಮೂರು ಲೋಕವು ಸಂತೋಷ ಸಮಾಧಾನದಲ್ಲಿದ್ದ ಹಾಗೆ. ಅಂದರೆ ಇಡೀ ಲೋಕಾಂತರದ ಸ್ಥಿತಿಗೂ ನನಗೂ ಇರುವ ಅವಿನಾಭಾವ ಸಂಬಂಧ ಅಲ್ಲವೇ? ಅದಕ್ಕಾಗಿ ನಮಗೆಲ್ಲ ಸಂತೋಷ ಇದ್ರು ತಾವು ಹೇಳಿದ ಹಾಗೆ ಈ ಸಂತೋಷದ ಸಾಗರದ ಮಧ್ಯೆ ಒಂದು ದುಃಖದ ಸಂಗತಿ ಹೇಳುವಂತ ಪ್ರಸಂಗ ಬಂತು ಬಡಿಯ. ವಿಚಿತ್ರವಾಗಿದೆಯಲ್ಲ. ಈ ಕಣ್ಣು ಬಿಟ್ಟುಕೊಂಡು ಕನಸು ಕಂಡಿಯೋ ಹೇಗೆ? ಇಲ್ಲಪ್ಪ, ನಿನಗೆ ಆಗಾಗ ಹೀಗೆ ಒಂದು ವಿಚಿತ್ರವಾಗಿ ವರ್ತಿಸುವಂತ ಅಭ್ಯಾಸ ಇತ್ತು. ನಿಜ. ಬಹಳ ಕಾಲದಿಂದ ಸಂತೋಷ ಮನೆ ಮಾಡಿದೆ. ಈ ಮಧ್ಯದಲ್ಲಿ ನಿನಗೆ ಹಳೆಯ ನೆನಪೆಲ್ಲಾದರೂ ಕನಸಿನ ರೂಪದಲ್ಲಿ ಬಂತು ಹೇಗೆ? ಇಲ್ಲಪ್ಪ, ಅಲ್ಲ ನಾನೆಲ್ಲ ಹೇಳುವ ಅಭ್ಯಾಸ ದೇವಲೋಕದಲ್ಲಿ ಯಾರಿಗೂ ಇಲ್ಲ. ಇಲ್ಲ. ಆಡಿದ ಮಾತು ಕನಸಲ್ಲ ಅಂತಾದ್ರೆ, ಸುಳ್ಳಲ್ಲ ಅಂತ ನಂಬಬೇಕು ಅಂತಾದ್ರೆ ಸತ್ಯ ಏನು ಅಂತ ನಮಗೆ ಸ್ಪಷ್ಟ ಆಗಬೇಕಾಗುತ್ತದೆ. ಸತ್ಯವನ್ನು ಒತ್ತಿ ಹೇಳುವುದಕ್ಕಾಗಿ ಓಡಿ ಬಂದಿದ್ದೇನೆ ಬಡಿಯ. ಏನಾಯ್ತು? ಮತ್ತೇನಲ್ಲ, ತಾವು ಸರಸ ಗೀತ ಸುನಾಟ್ಯದಲ್ಲಿ ಯಾವತ್ತೂ ಮೈ ಮೆರಿತಾ ಇರುವವರು, ತಾವು ಸಂತೋಷವನ್ನು ಅನುಭವಿಸ್ತಾ ಇರುವವರು. ಆದ್ರೆ ಇವತ್ತು ಸರಸ ನಾಟ್ಯ ಸಲ್ಲ. ಸರಸ ನಾಟ್ಯ ಸಲ್ಲ ಬೇಡ. ಕಾರಣ ದ್ವಾರದಲ್ಲಿ ಬಂದಿರುವಂತಹ ಸುಂದರವಾದಂತಹ ವಾತಾವರಣದಲ್ಲಿ ಅದೇನೋ ಭಯ ನಿನಗೆ. ದೇವಲೋಕದಲ್ಲಿಯೂ ಸಮುದ್ರದ ಉತ್ಪನ್ನ ಆದ ಅನುಭವ ನಮಗೆ. ಹಾಗಂದ್ರೆ ಇಲ್ಲಿ ಆನಂದ ಸಾಗರ ಇದೆ ಅಂತಲೇ ಅರ್ಥ. ಆದರೂ ಸೇನಾ ಸಾಗರವೊಂದು ನಾವು ಕಂಡು ಓಡ್ಯ. ಸಾಗರೋಪಮವಾದ ಸೇನೆ ಇಲ್ಲಿಯೂ ಇದೆಯಲ್ಲ. ಆದ್ರೆ ಅದಲ್ಲ, ನಮ್ಮವರ ಸೇನೆ ಅಲ್ಲ, ನಮ್ಮವರ ವಿರೋಧಿಯಾಗಿರುವಂತ ಧುರುಳ ರಕ್ತ ದುಷ್ಟನ ಸರದಾರ ದಿಟ್ಟ ಭೌಮಾಸುರ ದಿಟ್ಟನ ಸರದಾರ. ಹೌದು, ದಿಟ್ಟ ಭೌಮಾಸುರ ದುಷ್ಟನ ಸರದಾರ.
ಭೌಮ ಈಗೊತ್ತು ನಮ್ಮ ಹೊಸತೆ ಯಾಕೆ ಕೇಳಿದ್ರೆ ಯಾಕೆ? ದಿಟ್ಟ ಭೌಮಾಸುರ. ಭೌಮಾಸುರ ಎಂಬುದಾಗಿ ಅವನ ಹೆಸರಂತೆ ಮತ್ತೊಂದು ಹೆಸರು ಉಂಟಂತೆ. ಎಂತ ನರಕಾಸುರ. ಅದೇ ಸರಿಯಾದ ಅದು ಎರಡು ಹೆಸರಿನವನಂತೆ. ಅಷ್ಟೇ ಅಲ್ಲ, ಎಂಥದ್ದು ಜ್ಯೋತಿಷ್ಯ ಅನ್ನ ಪ್ರಾಗ್ಜ್ಯೋತಿಷ. ನನಗೆ ಒಂದು ಬೇರೆ ಬೇರೆ ಆಗೋಯ್ತು. ಜ್ಯೋತಿಷ್ಯಾಪುರ ಅದೇ ಅಲ್ಲಿ ಅವನಂತೆ ಸೇನೆಯನ್ನ ಕೂಡಿಕೊಂಡು ಬಂದಿದ್ದು ಮಾತ್ರ ಅಲ್ಲ, ಆಜ್ಞೆ ಮಾಡ್ತಾ ಇದ್ದ. ಯಾರಿಗೆ? ನಮ್ಮ ಈ ದೇವಲೋಕವನ್ನ ಮುಚ್ಚುವಂತೆ ಆ ಬಂದಂತ ರಕ್ಕಸರ ದಂಡು ಸೇನೆ ಸಮೇತ ನಮ್ಮ ದೇವಲೋಕವನ್ನ ಮುಚ್ಚುತ್ತಾ ಉಂಟು. ತಡೆದ ನಮ್ಮನ್ನ ತಟ್ಟಿ ಮೆಟ್ಟಿ ಇಲ್ಲಿಗೆ ಅಟ್ಟಿದ್ದಾರೆ. ತಾವು ಸರಸರಿಸಲು ಇರುವುದು ಸರಿಯಲ್ಲ. ಒಡೆಯ ಸತ್ಯ ನುಡಿಯನ್ನಾಡಿದ್ದೀ. ನಿಜ. ಸುರದೂತನಿಂದ ಮಾತು ಸುರದೂತನಿಂದ ಮಾತು ಕೇಳುತ್ತ ಸುರಪಾಲ ಕುಡಿದಾಡುತ್ತ ಕೇಳುತ್ತ ಸುರಪಾಲ ಕುಡಿದಾಡುತ್ತ ಸುರಸೇನ ಸಹಿತ ಬಂದು ಆ ಭೌಮಾಸುರನನ್ನು ಎದುರಿಸಿದನಂದು. ಈಗೂ ಉಂಟಲ್ಲ ಈ ಸ್ವರ್ಗದ ಮೇಲೆ ತನ್ನ ಅಟ್ಟಹಾಸವನ್ನ ಮೆರೆಯುವಲ್ಲಿ ಮುಂದಾಗಿದ್ದಾನೆ ಮೂರ್ಖ ನರಕಾಸುರ. ನಿಜವಾಗಿ ಹೌದು.